ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಇವತ್ತು ನಡೀತಿದೆ ನಮ್ಮ RCB ಅನ್ಬಾಕ್ಸ್ ಇವೆಂಟ್. ಒಂಥರ ಅದ್ದೂರಿಯ ಅನ್ಬಾಕ್ಸ್ ಇವೆಂಟ್ ಅಂತ ಹೇಳಬೇಕು. ಈ ಅನ್ಬಾಕ್ಸ್ ಇವೆಂಟ್ ಅಷ್ಟೊಂದೇನು ಕ್ರೇಜಿ ಆಗಿರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಈ ಮಟ್ಟಿಗೆ ಇದು ಕ್ರೇಜಿ ಆಗಿ ಟರ್ನ್ ಆಗುತ್ತೆ ಅಂತ ಇವಾಗ ಗೊತ್ತಾಯ್ತು. ಯಾವಾಗ WPL ಅಲ್ಲಿ ನಮ್ಮ ಹುಡುಗಿರು ಕಪ್ ಗೆದ್ರೋ ಇದಿನ್ನ ದುಪ್ಪಟ್ಟು ಕ್ರೇಜ್ ಜಾಸ್ತಿ ಆಯ್ತು ಈ ಅನ್ಬಾಕ್ಸ್ ಇವೆಂಟ್ಗೆ. ಯಾಕಂದರೆ ಕಪ್ ತಗೊಂಡು ಸೀದಾ ಬರ್ತಾ ಇದ್ದಾರೆ ಇವತ್ತು ಸ್ಟೇಡಿಯಂಗೆ ನಮ್ಮ ಹುಡುಗಿರು. ಸೊ ಇದ್ರದ್ದು ಶೋ ಮಾಡೋದ್ರ ಜೊತೆಗೆ ಇನ್ನ ಹಲವು ಇವೆಂಟ್ಸ್ಗಳಂತೂ ಇದೆ. ಸೊ ಇವತ್ತಿನ ಅನ್ಬಾಕ್ಸ್ ಇವೆಂಟು ಸಿಕ್ಕಾಪಟ್ಟೆ ಕ್ರೇಜಿ ಆಗಿರ್ತೈತಿ. ಬೆಂಗಳೂರು ಅನ್ನೋ ಹೆಸರು ಕೂಡ ಹೇಳ್ತಾರೆ. ಇನ್ನು ಏನೇನೇನೋ ಇವೆಂಟ್ಸ್ಗಳಿದೆ, ನೋಡೋಣ ಏನೇನಾಗುತ್ತೆ ಅನ್ಬಾಕ್ಸ್ ಇವೆಂಟಲ್ಲಿ ಅಂತ. ಈ ಅನ್ಬಾಕ್ಸ್ ಇವೆಂಟ್ಲಿ ಪರ್ಫಾರ್ಮ್ ಮಾಡೋರು ಬಂದು ರಘು ದೀಕ್ಷಿತ್ ಅವರು ಪರ್ಫಾರ್ಮ್ ಮಾಡ್ತಾರೆ, ಆಮೇಲೆ ಅಲಲ್ ವಾಕ್ ಅವರು ಪ್ಲೇ ಮಾಡ್ತಾರೆ ಗೊತ್ತಿರೋದು ನಿಮಗೆ, ಆಮೇಲೆ ನಿತಿ ಮೋಹನ್ ಅವರು, ಬ್ರೋತಾ ಅವರು, ಇನ್ನು ಹಲವಾರು ಜನರು ಪ್ಲೇ ಮಾಡ್ತಾರೆ, ಆಡ್ತಾರೆ, ಅದು ಇದು ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ನೋಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ಅನ್ಬಾಕ್ಸ್ ಇವೆಂಟ್ನ ನೋಡೋದು ಹೇಗೆ ಅಂತ ಒಂದು ಕ್ವಶನ್ ಅಂತ ಇರುತ್ತೆ. ಬಹುಶಃ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. RCB ಒಳ್ಳೆ ದುಡ್ಡು ಮಾಡೋದಕ್ಕೆ, ಒಳ್ಳೆ ಕಮಾಯಿ ಮಾಡ್ಕೊಳ್ಳೋದಕ್ಕೆ ಇದಕ್ಕೂ ಒಂದು ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ನ ತಗೊಂಡ್ಬಂದಿದ್ದಾರೆ. ಇದೆಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತಂದ್ರೆ, ಲೈವ್ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಂದರೆ ಅನ್ಬಾಕ್ಸ್ ಇವೆಂಟ್ದು ಲಾಸ್ಟ್ ಟೈಮ್ ಲೈವ್ ಬ್ರಾಡ್ಕಾಸ್ಟ್ ಆಗಿಲ್ಲ. ಬರೀ ಸ್ಟೇಡಿಯಂಗೆ ಹೋಗಿದ್ದವರಿಗೆ ಮಾತ್ರ ಅಲ್ಲಿನ DJ ಆಗಿರಲಿ ಏನೇ ಆಗಿರಲಿ ಎಲ್ಲನೂ ಕೂಡ ಸಿಕ್ಕಿತ್ತು. ಸ್ವಲ್ಪ ಮಟ್ಟಿಗೆ ಮಾತ್ರ ಜರ್ಸಿ ರಿವೀಲ್ ಮಾತ್ರ ಅವರು ಯೂಟ್ಯೂಬಲ್ಲಿ ಎಲ್ಲ ಬ್ರಾಡ್ಕಾಸ್ಟ್ ಮಾಡಿದ್ರು. ಇವಾಗ ಬರ್ತಾ ಇದೆ ಅಪ್ಡೇಟು. RCB ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಂದಿದ್ದಾರೆ. RCB ಅಫಿಷಿಯಲ್ ಅಪ್ಲಿಕೇಶನು RCB ವೆಬ್ಸೈಟಲ್ಲಿ ಇದು ಬ್ರಾಡ್ಕಾಸ್ಟ್ ಆಗೋದಂತೆ. ಸಿಂಪಲ್ ಆಗಿ RCB ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿ. ಇರೋ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ಎಷ್ಟು ಅಂತ ಅಂದರೆ, ಒಂದು ಈ ಅನ್ಬಾಕ್ಸ್ ಇವೆಂಟ್ನ ನೋಡೋದಕ್ಕೆ 99 ರುಪೀಸ್ನ ನೀವು ಕಟ್ಟಬೇಕಾಗತ್ತೆ. ಅಂದರೆ ನೀವು ನೋಡೋದಕ್ಕಾಗೋದಿಲ್ಲ. 99 ರುಪೀಸ್ ಕಟ್ಬಿಟ್ಟು ನೀವು RCB ವೆಬ್ಸೈಟಲ್ಲಿ ಅಥವಾ RCB ಅಪ್ಲಿಕೇಶನಲ್ಲಿ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂತಂದರೆ, ಆಮೇಲೆ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಒಂದು 7:30 ಅರೌಂಡ್ಗೆ ಅನ್ಬಾಕ್ಸ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ಲೇಯರ್ಸ್ ಪ್ರಾಕ್ಟೀಸ್ ಸೆಷನ್ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ನೋಡ್ಬೋದು ಅಂತ ಕಾಣಿಸುತ್ತೆ. ಬ್ರಾಡ್ಕಾಸ್ಟ್ ಮಾಡ್ತಾರೋ ಮಾಡಲು ಗೊತ್ತಿಲ್ಲ, ಒಟ್ಟು ಅನ್ಬಾಕ್ಸ್ ಇವೆಂಟ್ ನಾವು ಹೇಳಿರೋದು ಬ್ರಾಡ್ಕಾಸ್ಟ್ ಮಾಡ್ತೀವಿ ಅಂತ. ಅಲ್ಲಿ ಸ್ಟೇಡಿಯಂಗೆ ಹೋದವರಿಗೆ ಪ್ಲೇಯರ್ಸ್ಗಳ ಪ್ರಾಕ್ಟೀಸ್ ಸೆಷನ್ ಕೂಡ ನೋಡೋವಂಥ ಒಂದು ಇದು ಸಿಗುತ್ತೆ, ಅವಕಾಶ ಸಿಗುತ್ತೆ. ಬಟ್ ನಮ್ಮ RCB ನೋಡಿ ಯಾವ ಥರ ದುಡ್ಡು ಮಾಡಬೇಕು ಅಟ್ ಮ್ಯಾಕ್ಸಿಮಮ್ ಎಲ್ಲ ಥರನೂ ಕೂಡ ದುಡ್ಡು ಮಾಡ್ತಿದ್ದಾರೆ. ಅವ್ರು ಕೇಳಿದ್ರೆ ಹೇಳ್ತಾರೆ, ಯಾಕಮ್ಮ ಇಲ್ಲಿ ಆಲನ್ ವಾಕರ್ ಎಲ್ಲ ಕರೆಸ್ತಾ ಇಲ್ವಾ ನಾವಿಲ್ಲಿ, ರಘು ದೀಕ್ಷಿತ್ ಎಲ್ಲರೂ ಕರೆಸ್ತಾ ಇದೀವಮ್ಮ, ಅವ್ರಿಗೆಲ್ಲ ದುಡ್ಡು ಕೊಡೋದು ಬೇಡವಾ ನಾವು, ಸ್ಟೇಡಿಯಮಿಂದ ಬರೋ ದುಡ್ಡು ಕೊಡೋಕ್ಕಾಗತ್ತೆ ಅವ್ರಿಗೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಟೇಡಿಯಮಲ್ಲಿ ಬರೋದೇ ಲಾಟ್ ಆಫ್ ಮನಿ ಆಗೋಗ್ಬಿಡುತ್ತೆ. 33 ಸಾವಿರ ಕೆಪಾಸಿಟಿ ಅರೌಂಡು. ಎಲ್ಲಾರ್ದು ಆ್ಯಾವ್ರೇಜು 800 ರುಪೀಸ್ ಹಾಕೊಂಡ್ರು ಎಷ್ಟಾಗುತ್ತೆ ಗುರು. ಹೌದು ಗೊತ್ತು, ಎಲ್ಲ ಸ್ಪಾನ್ಸರ್ಸ್ ಅವರು ಇವರೆಲ್ಲ ಇರ್ತಾರೆ. ಬಿಡಿ, ನಾನು RCB ಟಿಕೆಟ್ಸ್ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಟಿಕೆಟ್ಸ್ ಬಗ್ಗೆ ಮಾತಾಡೋಕೆ ಕೂತ್ಕೊಂಡವ್ರು ಎಲ್ಲೋ ಹೋಗುತ್ತೆ ಬ್ಯಾಟ್ರಿಗಳು. ಬಟ್ RCB ನೋಡಿ 99 ರೂಪಾಯಿನ ಇಟ್ಬಿಟ್ಟಿದೆ, ಲಾಸ್ಟ್ ಟೈಮ್ ಇರಲಿಲ್ಲ. ಸೊ ಈ ಟೈಮ್ ಈ ಕಡೆಯಿಂದನೂ ಕೂಡ ದುಡ್ಡು ಮಾಡೋಣ, ಎಷ್ಟು ಜನ ಬೇಕಾದ್ರೂ ನೋಡ್ಬೋದು ಹಿಂಗಿದ್ರು. ಸೊ ಇದೊಂಥರ ಡಿಫ್ರೆಂಟಾಗಿ ಯೋಚನೆ ಮಾಡಿದೆ RCB. ಏನಕ್ಕೆ ಸುಮ್ಮನೆ ಫ್ರೀ ಆಗಿಬಿಡಬೇಕು ಎಲ್ಲ ಟೈಮು ಕೂಡ. ನೋಡಿ ಫಸ್ಟು ಅನ್ಬಾಕ್ಸ್ ಇವೆಂಟ್ ಹೆಂಗಿತ್ತು ಅಂದರೆ ಚರ್ಚ್ ಸ್ಟ್ರೀಟಲ್ಲಿ ಮಾಡಿದ್ರು. ಫಸ್ಟ್ನೇ ಅನ್ಬಾಕ್ಸ್ ಇವೆಂಟ್ ಅದು ಕಂಪ್ಲೀಟ್ಲಿ ಫ್ರೀ ಆಗಿತ್ತು, ಎಲ್ಲ ಪಬ್ಲಿಕ್ ಎಲ್ಲ ನೋಡ್ಬೋದಾಗಿ ಚರ್ಚ್ ಸ್ಟ್ರೀಟಲ್ಲಿ ನಿಂತ್ಕೊಂಡು. ಆದ್ಮೇಲೆ ಸ್ಟೇಡಿಯಂಗೆ ತೊಗೊಂಬಂದರು. ಇದು ಒಂಥರ ದುಡ್ಡು ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ವಿ ನಾವು. ಬಟ್ ನೋಡಿ ಒಂದೊಂದೇ ಸ್ಟೆಪ್ಪು ನಮ್ಮ RCB ಇಂಪ್ರೂವ್ ಆಗ್ತಿದ್ರು. ಆದಷ್ಟು ಎಷ್ಟೆಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊತಿದ್ದಾರೆ. ಇದಕ್ಕೂ ಸ್ಟಾರ್ ಸ್ಪೋರ್ಟ್ಸ್ಗೂ ಯಾವುದೇ ಸಂಬಂಧ ಇಲ್ಲ, ಅಥವಾ ಜಿಯೋ ಸಿನಿಮಾಗೂ ಕೂಡ ಯಾವುದೇ ಸಂಬಂಧ ಇಲ್ಲ, ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಇವರ ಓನು, ಇದು ಇವ್ರ ಓನಿಗೆ, ಇವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಸ್ಟಾರ್ ಸ್ಪೋರ್ಟ್ಸ್ಗೆ ಜಿಯೋ ಸಿನಿಮಾದಲ್ಲಿ ಇದೆಲ್ಲ ಬ್ರಾಡ್ಕಾಸ್ಟ್ ಆಗೋದಿಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೋಡೋಕೆ ಇಂಟ್ರೆಸ್ಟ್ ಇದೆ ನೋಡ್ಬೋದು, 99 ರುಪೀಸ್ನ ಕೊಟ್ಬಿಟ್ಟು. ಇಲ್ಲಾಂದ್ರೆ ನೀವು ನೋಡೋದಕ್ಕೆ ಆಗೋದಿಲ್ಲ, ಅನ್ಬಾಕ್ಸ್ ಇವೆಂಟ್ ಕಂಪ್ಲೀಟಾಗಿ ನೋಡೋಕ್ಕಾಗೋದಿಲ್ಲ. ನಿಮಗೆ ಅನ್ನಿಸ್ತೆ RCB ಸಿಕ್ಸಿ ಕಡೆ ದೋಚ್ತಾ ಇದ್ರಲ್ಲ ದುಡ್ಡನ್ನ, ನಿಮಗೆ ಇದೇನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ಅನ್ಬಾಕ್ಸ್ ಇವೆಂಟು ಫ್ಯಾನ್ಸ್ಗಳಿಗೆ ಸೆಲೆಬ್ರೇಟ್ ಮಾಡುವಂಥದ್ದು. ಇದನ್ನು ಫ್ರೀ ಆಗಿ ಬಿಡಬೇಕು ಅಲ್ವಾ? ನನ್ನ ಪ್ರಕಾರ ಇದು ಫ್ರೀ ಆಗಿ ಬಿಡಬೇಕು. ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡೋದನ್ನ ನೋಡೋದಕ್ಕೂ ಸೆಲೆಬ್ರೇಟ್ ಮಾಡೋದನ್ನ ನೋಡೋದಕ್ಕೂ, ಇವರು ಅನ್ಬಾಕ್ಸ್ ಮಾಡೋದಕ್ಕೂ ನೋಡೋದಕ್ಕೂ ಇದಕ್ಕೂ ದುಡ್ಡು ಇಸ್ಕೊಂತಾರೆ ಅಂತಂದರೆ ಅವನ ಅಜ್ಜಿ ಇದು ಯಾವ್ದು ಗುರು ಇದು ಅಂತ ಅನ್ಸ್ಬಿಡುತ್ತೆ. ಸ್ಟೇಡಿಯಮ್ಗೆಲ್ಲ ಇಸ್ಕೊಳ್ಳಿ ಪರವಾಗಿಲ್ಲ, ಅಂದರೆ ಇದಕ್ಕೆ ಸ್ಟೇಡಿಯಮಿಗೆ ಬಂದವ್ರಿಗೆಲ್ಲ ಇಸ್ಕೊಳ್ಳಿ. ಬಟ್ ಆನ್ಲೈನಲ್ಲಿ ನೋಡೋರ್ಗು ದುಡ್ಡು ಇಸ್ಕೊಂತಾರೆ ಅಂದರೆ ಇದು ಒಂಥರ ಸೈಕ್ ಆಗೋಗ್ಬಿಡುತ್ತೆ ನಮಗೆ. ಹಂಗೆ ನೋಡೋಕೆ ಸ್ಟೇಡಿಯಮಿಗೆ ಬರೋರು ಇಷ್ಟೊಂದು ಇಸ್ಕೊಳ್ಳೋಗಿಲ್ಲ. ಅವರು 800 ರುಪೀಸ್ 900 ರುಪೀಸ್ 1000 ರುಪೀಸ್ ಎಲ್ಲ ಹೋಗ್ತಾ ಇದೆ. ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಬರ್ತಾ ಇರೋದು. ಇವ್ರು ನೋಡ್ರೆ ನಮ್ಮ ಹತ್ರನೇ ಪೀಕ್ತಾವ್ರು ಸರಿಯಾಗಿ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತಿದೆ RCB ಸಿಕ್ಸಿ ಕಡೆ ದುಡ್ಡು ಮಾಡ್ತಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.